ಯಲ್ಲ ಅಬ್ಬಾ हेलो जमील क्या भी वो पीडीएफ टू वर्ड्स क्या भी रेट बोल रहे मुझे मैं लिख हाँ 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 नहीं ಅವ ಬಿಲ್ಲಿ ಮಳೆ ಬರಾಕತ್ರಿ ಈಗ ನಮ್ಮ ಮಗ ನೆಲ ಒರೆಸಿದೆ ಕಸ ಹೊಡೆದು ನೆಲ ಒರೆಸಿದೀನಿ ರೀ ಈಗ ನನ್ನ ಮಗಗೆ ನಾನು ಹಣ್ಣು ತೋರಿಸ್ತೀನಿ ರೀ ಅವನ್ನ ಹಣ್ಣು ತೋರಿಸ್ತೀನಿ ಆರೇ ಅಂಜರ ಅಂಜರ್ ಜಲ್ದಿ ಮಾಷಾ ನೋಡ್ರಿ ಮತ್ತೆ ಹಣ್ಣಾಗ್ಯಾವ ಇದ್ರೊಳಗೆ ಯಾವ ಹಣ್ಣು ಅಂತ ಗೊತ್ತಿಲ್ಲ ಮಾಷಾ ಅಲ್ಲ ಇನ್ನೆರಡು ಇಲ್ಲೊಂದು ಹಣ್ಣಾಗೈತೆ ನೋಡ್ರಿದ ಸೂಪರ್ ಇದು ಆನ್ಲೈನ್ದಾಗ ತರಿಸಿದ ಗಿಡ ನಾನು ಇದು ಇಲ್ಲೊಂದು ಆಗೈತೆ ನೋಡ್ರಿ ಸೂಪರ್ ಹಾಕೊಂತಾವ ಮೆಲ್ಲಕ್ಕೆ ಹಣ್ಣಾಗ ಹಾಕೊಂತಾವು ರೇಂಜರ್ ಅಂಜರ್ ರೇ ಏನು ಮಾಡಿದ್ರಿ ಮನೆಯೆಲ್ಲ ಆಡ್ತಿಂದು ಹೋಗ್ತಿದ್ದೆ ಗಿಡ ಹೀಗಾಗಿ ಇಲ್ಲೊಂದು ಮಾವಿನ ಗಿಡ ಐತಿ ಸಿಕ್ಕೆಟ್ಟು ಅನಿಸ್ಬಿಟ್ಟೈತೆ ನೋಡ್ರಿ ಇದು ಎಷ್ಟು ತಗೊಂಡ ಮೆಣಸಿನ್ಕಾಯಿ ಅಂಜರ ಇದು ಹತ್ತಿಬಿಡ್ತು ನೋಡ್ರಿ ಇದು ಆರ್ಯಾ आया आए जल्दी आए आए तू आया आया ये किसी सेकंड आए नहीं जल्दी क्या हो बिस्मिल्लाह बोल सीधा कौन सा हनु तू बिस्मिल्लाह बोल फाड़ ले कौन सा हनु फाड़ ले बोल तुम्हें हाँ खा देंगे क्या ये बिस्मिल्लाह बोल खा बोल तुम्हें हाथ धोना नहीं धोइयो पाकि चाहिए हो परसों कीड़ा नहीं कीड़ा नहीं खा बिस्मिल्लाह बोल खा ए खट्टा खट्टा है रे हम की करता वो खानी सीधी क्या ये नहीं होता अल्सर पट्टी वाला अल्सर सर पिढी काय ಹೇಳ್ತಿಲ್ಲ अल्सर भारी रेडी तू खा दे मैं खाता हूं मजे से दवा पेसर का लग रहा हूं दवा हाँ ಎಷ್ಟು ನಾಟಕ ಮಾಡ್ತೀವೋ ಹುಳಿ ಹಣ್ಣುಗಳನ್ನು ತಿನ್ನಬೇಕು ಕತ್ತ ನಾಟಕ ಅದ ಇಲ್ಲೊಂದು ಮಾವಿನ ಹುಟ್ಟಿದ್ರಿ ಮಣ್ಣೆ ಬೀಜ ಹಾಕಿದ್ನಲ್ಲ ಇಲ್ಲೊಂದು कितना ये करता क्या बात बा 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 ಏನು ಒಂದ್ಸರಿ ರೊಕ್ಕ ತಗೊಂಡ್ರೆ 27 ರೂಪಾಯಿ ತಗೊಂತಾರಲ್ಲಪ್ಪ ಇವರು ಬ್ಯಾಂಕ್ನವರು ATMನವರು ಹಾಂ 2000 ರೂಪಾಯಿ ತಗೊಂಡ್ರೆ 27 ರೂಪಾಯಿ ಮುರ್ಕೊಂಡಾರ ಏನು ಇದು ಪಗಾರ ಆಯ್ತನ ಅವ್ರದ್ದು ಹೆಂಗಿದು ಆಯ್ತಪ್ಪ ಯಪ್ಪ मस्त मस्त कर रहा सुपर सुपर आया क्या आदत है भैया क्या हाथ बेटे क्या लग रहा तुझे हाँ चल चा कर चल जल्दी ಇಲ್ಲಿ ನೋಡ್ರಿ ಇವತ್ತು ನಾನು ಎರಡು ಶಾಲೆಯಿಂದ ಬಂದ್ಮೇಲೆ ಒಂದು ವೈದ್ಯರು ಹೇಳಿದಂತ ಆರೋಗ್ಯ ಹೊಡೆದಿರ್ತಾನ್ರಿ ಟಿಪ್ಸ್ ಗಳನ್ನ ನಾನು ನಮಾಜ್ ಮಾಡಿ ಚಿರಾಗ್ ಮನೆಯಲ್ಲಿ ಇದ್ದೀನಿ ನಾನು. ನಾವು 2 ಹೊತ್ತು ಚಾ ಕುಡಿದ್ಮೇಲೆ ಈಗ ಮುಂದಿನ ರೂಟೀನ್ ರೀ. ಇಲ್ಲಿ ನೋಡ್ರಿ, ಇಲ್ಲೊಂದು ವೈದ್ಯರದೊಂದು ವಿಡಿಯೋ ನೋಡಿದ್ದೆ ನಾನು.
ಅದರ ನಂತರ ಅದರಲ್ಲಿ ಹಿಂದಿಯಲ್ಲಿ ಹೇಳುವಂತ ವಿಚಾರಗಳಿತ್ತಂದ್ರೆ ಇದರಲ್ಲಿ ಹಲ್ಲಿಗೆ ಸಮಸ್ಯೆ ಹಲ್ಲಿನ ಸಮಸ್ಯೆ ಇದ್ದವರು ಪ್ರಯತ್ನ ಮಾಡ್ತಾರೆ ಅಥವಾ ಹಲ್ಲಿಗೆ ಪೇಸ್ಟಿನ ಬದಲಾಗಿ ಇವರು ವೈದ್ಯರು ಏನಪ್ಪಾ ಅಂದ್ರೆ ಅರಿಶಿನ ಪುಡಿ ಉಪ್ಪು ನೋಡ್ರಿ ಹಲ್ಲು ಗಟ್ಟೆ ಏನಪ್ಪಾ ಅಂದ್ರ ಇದು ಸಾಸಿವೆ ಎಣ್ಣೆ ನಿಂಬೆ ರಸ ನಮ್ಮ ಹಲ್ಲು ಗಟ್ಟೆ ಆಗ್ಬೇಕಂತ 4 ಸೇರಿಸಿ ನಮ್ಮ ಮನೆಯಲ್ಲಿ ಹಲ್ಲು ಬ್ರಷ್ ಮಾಡೋದ್ರಿಂದ ಹಲ್ಲಿನ ದುರ್ವಾಸನೆ ಆಗಿರ್ಲಿ ಹಲ್ಲು ಮತ್ತೇನಪ್ಪಾ ಅಂತಂದ್ರೆ ಹಳದಿ ಆಗಿರ್ಲಿ ಹಳಗಾಡ್ತಿರ್ಲಿ ಅಥವಾ ಏನೋ ಇದಾಗಿರ್ತಾವಲ್ರಿ ಲೂಸ್ ನಮ್ಮ ಬಾಯಿ ಹಂಗನ್ನೋಕಿದ್ರು ಹಲ್ಲಿ ಗಟ್ಟಿ ಹಾಕೋ ಅಂತ ಹೇಳ್ತಾರೆ ಈ ವೈದ್ಯರು ಅದು ಹಿಂದಿಯಲ್ಲಿರುವಂತ ಒಂದು ಆಡಿಯೋ ಸಹಿತ ಅದು ಇನ್ನೊಂದು ನನ್ನ ವಿಡಿಯೋದಲ್ಲಿ ಕೆಳಗೆ ನಮ್ಮ ಅದನ್ನ ನಾನು ಈ ಒಂದು ವಿಡಿಯೋದಲ್ಲಿ ಹಿಂಗಾಗಿ ಇದನ್ನ ತಾವು ಅಂದ್ರೆ ಪೇಸ್ಟ್ ಬಳಸಬೇಡ ಅಂತ ಹೇಳ್ತಾರೆ ಆ ವೈದ್ಯರು ಆದ್ರೆ ನಮ್ಗೆ ಕೆಳಗ ಬಿಜಿ ಶೆಡ್ಯೂಲ್ ನೊಳಗ ನಿಮ್ಗೆ ಸಿಗ್ತೈತ್ರಿ ಏನಾಗುತ್ತೆ ಇದನ್ನೆಲ್ಲ ಕುಡಿಸ್ಕೊಂತ ಇಡಾಕ ಆಗುದಿಲ್ಲ ನೀವು ಇದನ್ನೆಲ್ಲ ಸೇರಿಸಿ ಒಂದೇ ಕಡೆ ನೀವು ಒಂದ್ಸರಿ ಮಾಡಿ ಫ್ರಿಜ್ ನಾಗ ಇಟ್ಕೊಂಡು ಈ ತರ ನೀವು ಬಳಸಿದ್ರು ಚಲೋ ಆಕೈತ್ರಿ ಅದನ್ನ ಬ್ರಷ್ ಮಾಡೋದ್ರಿಂದ ಅಥವಾ ಇದನ್ನೆಲ್ಲ ಮಾಡಿಟ್ಟು ನೀವು ಬಳಸುವಂತ ಪೇಸ್ಟ್ ನಲ್ಲಿ ಇದನ್ನೊಂದು ಹಣಿ ಹಾಕೊಂಡು ಅಥವಾ ಈ ಪೇಸ್ಟ್ ಅನ್ನು ಒಂದ್ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ನೀವು ಈ ತರ ಪೇಸ್ಟ್ ಮಾಡಿದ್ರೆ ಅದು ಸಹಿತ ಬ್ರಷ್ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡಬಹುದು ಅಂಗಡಿಯಲ್ಲಿ ಮಾಡಿ ಒಂದು ನಾನು ಮಾಡಿ ನಿಮ್ಗೆ ತೋರಿಸ್ತೀನಿ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ ಅರಿಶಿನ ಪುಡಿ ಉಪ್ಪು ಸಾಸಿವೆ ಆದ್ರೂ ಸಹಿತ ನಿಂಬೆ ರಸ ಇವ್ 4 ಸೇರಿಸಿ ಬೆಳಿಗ್ಗೆ ಹಲ್ಲು ಉಜ್ಜೋದ್ರಿಂದ ಹಲ್ಲು ಗಟ್ಟಿ ಆಗ್ತಾವು ಬಾಯಿ ದುರ್ವಾಸನೆ ಆಗುದಿಲ್ಲ ಅಂತ ಹೇಳ್ತಾರೆ ಈ ವೈದ್ಯರು ಇನ್ನು ಎರಡನೇ ಟಿಪ್ಸ್ ಏನಪ್ಪಾ ಅಂತಂದ್ರೆ ಇವರೊಬ್ಬರು ವೈದ್ಯರು ಹೇಳುವಂತ ಒಂದು ಇದೊಂದು ಈ ಒಂದು ಹಿರಿಯರು ನಾವು ಇದನ್ನ ಬಳಸ್ತೀವಲ್ರಿ ಗೋವಿನ ಜೋಳ ಇವ್ರ ಏನ್ ಮಾಡ್ತಾರೆ ಗೋವಿನ ಜೋಳ ಬಳಸಿ ಇದನ್ನ ಹುಲ್ಲು ಚೆಲ್ಲಿ ಬಿಡ್ತೀವಲ್ರಿ ನಾವು ಕಿಡ್ನಿ ಕಲ್ಲುಗಳನ್ನ ಆದ್ರೆ ಈ ಹುಲ್ಲನ್ನ ಕಿಡ್ನಿ ಕಲ್ಲುಗಳನ್ನ ಕರಗಸಾಕ ಅದನ್ನು ಕುಡಿಯುವುದರಿಂದ ಗೋವಿನ ಜೋಳದ ಏನಪ್ಪಾ ಅಂತಂದ್ರೆ ಕೂದಲಿರ್ತಾವಲ್ಲ ಹರಳುಗಳೇ ಹೋಗ್ತಾವ ಹುಲ್ಲು ಅಂತೀವಿ ನಾವು ಅದನ್ನ ನಾವು ಯಾವಾಗ ಇದ್ರದ್ದು ಸಹಿತ ಒಂದು ಆಡಿಯೋ ಐತಿ ನೋಡ್ರಿ ಅದನ್ನ ನೀವು ಜೋಳವನ್ನು ತೆಗೆದು ನೋಡ್ಕೋಬಹುದು ಇದ್ರ ಜೋಡಿ ಅಜ್ವಾನ ಅಂದ್ರೆ ಜೀರಿಗೆ ಅದ್ರೊಳಗ ಅಜ್ವಾನ ಜೀರಿಗೆ ಸೋಂಪು ಮತ್ತ ಜೀರಿಗೆ ಮತ್ತು ಅಜ್ವಾನ ಬಡೆ ಸೊಪ್ಪು ಜೀರಿಗೆ ಈ ಮೂರುಗಳನ್ನು ಹುಲ್ಲು ಕುದಿಸಿ ಮೇಲೆ ಅಜ್ವಾನ ಒಂದು ಇದ್ರಿಷ್ಟು ನೀರನ್ನ ಕಿಡ್ನಿ ಕುಡಿ ಅಂತ ಹೇಳ್ತಾರೆ ಕಲ್ಲಿರುವವರು ಇದು ಸಹಿತ ಒಂದು ಆಡಿಯೋ ಐತಿ ಹಿಂದಿಯಲ್ಲಿ ಅದ್ರೂ ಸಹಿತ ತಾವು ನೋಡ್ರಿ ಸ್ವಲ್ಪ ಇಷ್ಟೇ ಕುಡಿ ಹೊಟ್ಟೆಗೆ ಆದಷ್ಟು ಇಂತ ಆರ್ಗ್ಯಾನಿಕ್ ಆದಂತ ಒಂದು ಡ್ರಿಂಕ್ ಗಳನ್ನು ಕುಡಿದ್ರಿಂದ ನಿಮ್ಗೆ ಅದು ಹೆಲ್ತ್ ಚಲೋ ಇರ್ತೈತಿ ಪ್ರತಿಯೊಂದು ಗುಳಿಗೆ ತಗೊಳ್ಳೋದ್ರಿಂದ ನೋಡ್ರಿ ಕಿಡ್ನಿ ಫೇಲ್ ಆಗ್ತಾವ ಅಂತ ಹೇಳ್ತಾರೆ ಹೇಳಿದ್ರು ಹಿಂಗಾಗಿ ಆದಷ್ಟು ಪೇಯಗಳನ್ನು ಅದೇನ್ ನಮಗೆ ಲುಕ್ಷಾನಿ ಮಾಡಂಗಿಲ್ಲ ಒಂದು ಇದ್ರ ಹಿಂದಿ ವಿಡಿಯೋ ನನ್ನ ವಿಡಿಯೋದಲ್ಲಿ ಐತ್ರಿ ಹಿಂದ್ ಕೆಳಗ ಯೂಸ್ ಆದ್ರೆ ಅದನ್ನ ತಾವು ನೋಡಿ ಯಾವುದೇ ಕಾರಣಕ್ಕೂ ಇದ್ರದ್ದು ಯಾಕಂತಂದ್ರೆ ಈಗ ತೆಗೆದು ಅದ್ರೊಳಗಿನ ಕೂದಲುಗಳನ್ನ ತಾವು ಪ್ಲಾಸ್ಟಿಕ್ ಹಾಳೆಯಲ್ಲಿ ಹಾಕಿ ಆದ್ರೆ ಇಂತ ಫ್ರಿಜ್ ನಲ್ಲಿ ಇಟ್ಕೊಂಡ್ಬಿಡ್ರಿ ಒಂದ್ಸರಿ ರೆಮಿಡಿ ಅಥವಾ ಯಾವಾಗ ಬೇಕಾದಾಗ ಕುಡೀರಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳಿ ನನ್ನ ಜೊತೆಗೆ ನಾವು ಧನ್ಯವಾದ ಏನಪ್ಪಾ ಅಂದ್ರೆ ಔಷಧ ತಗೊಳ್ಳೋದನ್ನು ತಪ್ಪತೈತಿ ಅದು ಕೆಟ್ಟ ಪರಿಣಾಮನು